ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಬನ್ನೂರು ಹೋಬಳಿಯ ಕೇತುಪುರದ ಹೆಮ್ಮೆಯ ಮಗ ಇವತ್ತು ಬೆಂಗಳೂರಿನಲ್ಲಿ ಒಂದು ಸಂಘಟನೆ ವಿಚಾರವಾಗಿ ಇಡೀ ರಾಜ್ಯದಲ್ಲಿ ತಮ್ಮ ಒಂದು ಸಂಘಟನೆ ಪ್ರಸರಿಸಿದೆ. ಅದರಲ್ಲೂ ಕೂಡ ಅಹಿಂದ ಒಂದು ತತ್ವನ ತಾವು ಪಾಲನೆ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ತಮ್ಮ ಸಂಘಟನೆನ ಬಲವರ್ಧನೆ ಮಾಡಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ನಮ್ಮ ಕೇತುಪುರ ಗ್ರಾಮದ ಸ್ವಾಮಿಯವರು ಇವತ್ತು ಬನ್ನೂರಿನಲ್ಲಿ ಈ ಒಂದು ದೇವಸ್ಥಾನದ ವಿಚಾರವಾಗಿ ತಾವು ಸ್ಟ್ಯಾಂಡ್ ಆಗಿರೋದು ತುಂಬ ಖುಷಿಯಾದಂಥ ವಿಚಾರ. ಯಾಕೆಂದರೆ ಇಲ್ಲಿನ ಜನಪ್ರತಿನಿಧಿಗಳು ಅರ್ಥ ಮಾಡ್ಕೋಬೇಕು, ಇಲ್ಲಿ ನಮ್ಮ ದೇವಸ್ಥಾನ, ನಮ್ಮ ಊರು, ನಮ್ಮ ಗ್ರಾಮ ಅನ್ನೋದು ಕೂಡ ಒಂದು ಅಭಿಮಾನ ಇಲ್ದಿರೋಂಥವ್ರು ಕೆಲವರು ತಾವು ಇದನ್ನು ಬಂದು ಇಲ್ಲಿ ಸ್ಟ್ಯಾಂಡ್ ಮಾಡೋದಂದರೆ ತುಂಬ ವಿಶೇಷವಾದ ಮತ್ತು ಖುಷಿಯಾದ ವಿಚಾರ. ತಾವೇನು ಹೇಳ್ತೀರಾ ಸರ್ ಈ ದೇವಸ್ಥಾನದ ಬಗ್ಗೆ? ಸರ್ ನಮಸ್ಕಾರ. ನಾನು ಅಹಿಂದ ರಾಜ್ಯಾಧ್ಯಕ್ಷರು AR ಸ್ವಾಮಿ ಅಂತ. ಇದು ಈ ನಮ್ಮ ಬಿಸಿಲು ಮಾರಮ್ಮನ ದೇವಸ್ಥಾನ ಬನ್ನೂರಲ್ಲಿ ಸ್ಟಾರ್ಟ್ ಆಗಿ ಯಾವಾಗ ಸ್ಟಾರ್ಟ್ ಆಯಿತು ಮತ್ತು ಯಾವಾಗ ಮುಕ್ತಾಯ ಆಗುತ್ತೆ ಅನ್ನೋದನ್ನೇ ಇಲ್ಲಿ ನಮ್ಮ ಗುತ್ತಿಗೆದಾರರು ಬೋರ್ಡ್ ಹಾಕಿಲ್ಲ. ಯಾಕೆ ಅಂತ ಅಂದರೆ ಸಾರ್ವಜನಿಕ ಈ ವಿಷಯ ಗೊತ್ತಾಗಬೇಕು. ಈ ಸಾರ್ವಜನಿಕ ಸರ್ಕಾರದಿಂದ ಅನುದಾನ ಎಷ್ಟು ಬಿಡುಗಡೆ ಆಗಿದೆ ಮತ್ತು ಯಾವಾಗ ಮುಕ್ತಾಯ ಆಗುತ್ತೆ ಅನ್ನೋದನ್ನ ದಯವಿಟ್ಟು ಗುತ್ತಿಗೆದಾರರು ಇದನ್ನು ಬೋರ್ಡ್ ಮುಖಾಂತರ ತಿಳಿಸಿ, ಇದಕ್ಕೆ ಅಂದಾಜು ಎಷ್ಟು ಖರ್ಚಾಗ್ತಾ ಇದೆ, ಎಷ್ಟು ಬಂದಿದೆ ಅನ್ನೋದನ್ನ ತಿಳಿಸಿ. ಮೊದಲು ಈ ಸರ್ಕಾರದಿಂದ ಈಗ ಆದಷ್ಟು ಬೇಗ ಇದನ್ನು ಈ ಅಧಿಕಾರಿಗಳು ಬಂದು ಈ ಪರಿಶೀಲನೆ ಮಾಡಿ, ಈ ಕಾಮಗಾರಿಕೆನ ಪರಿಶೀಲನೆ ಮಾಡಿ ಬೇಗ ಕೆಲಸನ ಬಗೆಹರಿಸಬೇಕು ಅನ್ನೋದು ನನ್ನದೊಂದು ಮನವಿ ಸರ್. ಸರ್ ಇದು ಇವತ್ತು ಈ ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟಂಥ ದೇವಸ್ಥಾನ. ಹಿಂದೆ ಅಲ್ಲಿ ಎದುರುಗಡೆ ಇದೆಯಲ್ಲ ಅಲ್ಲಿತ್ತು, ಅದನ್ನು ತೆರವು ಮಾಡಿ ಮತ್ತು ಇಲ್ಲೇನು ಸರ್ಕಾರದ ಜಾಗ ಅಂತ ಏನಿದೆ ಅಲ್ಲಿ ಮಾಡಿದ್ರು. ಆದರೆ ಇದನ್ನು ಮಾಡಿ ಸುಮಾರು ವರ್ಷಗಳೇ ಆಯಿತು. ಇಲ್ಲಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ ಮತ್ತು ಅದಕ್ಕೆ ಅನುದಾನಗಳು ಬರೋಕ್ಕೆ ಸ್ಟಾರ್ಟ್ ಮಾಡಿ ಯಾವ ಇಲಾಖೆಯಿಂದ ಅನುದಾನ ಬಂದಿದೆ, ಎಷ್ಟು ಬಂದಿದೆ. ಈಗ ನಾನು ಕೇಳ್ಪಟ್ಟಂಗೆ ಕಳೆದ ಸರಿ ನಾನು ಹಲವಾರು ಸರಿ ಸುದ್ದಿ ಕೂಡ ಮಾಡಿದ್ದೀನಿ. ಬೀದಿ ಬದಿಯಲ್ಲಿರುವಂಥ ಒಂದು ಮಾರಮ್ಮನ ದೇವಸ್ಥಾನ ತಗೊಂಬಂದು ಇಲ್ಲಿ ಹಾಕಿದ್ದೀರಾ ಅಂತೆಲ್ಲ ಕೂಡ ಸುದ್ದಿ ಮಾಡಿದೆ. 3.25 ಕೋಟಿ 2 ದೇವಸ್ಥಾನದಿಂದ ಮಾಡಿರುವಂಥದ್ದು. ಎಷ್ಟೇ ವೆಚ್ಚ ಆಗಲಿ ಏನೇ ಆಗಲಿ ಅದು ಸಂಬಂಧಪಟ್ಟಂಗೆ ಯಾವುದೇ ದಾಖಲಾತಿಗಳಿಲ್ಲ. ಯಾವ ಅಧಿಕಾರಿಗಳು ಇದು ಸಂಬಂಧಪಟ್ಟಂಗೆ ಏನು ಕೂಡ ತಲೆಗೆ ಸುತ್ತಾ ಇಲ್ಲ. ಮತ್ತು ನಮ್ಮ ಸತ್ಪ್ರಜೆಗಳು, ನಾನು ಪ್ರತಿ ಸರಿ ಹೇಳ್ತೀನಿ, ಸತ್ಪ್ರಜೆಗಳು ಕೂಡ ಯಾವ ಜನಪ್ರತಿನಿಧಿಗಳು ಕೂಡ ಯಾರೂ ತಲೆಗೆ ಸುತ್ತಿಲ್ಲ. ತಾವು ಒಂದು ಸಂಘಟನೆ ಮೂಲಕ ಇದು ಕರ್ನಾಟಕ ರಾಜ್ಯ ಅಹಿಂದ ಸಂಘಟನೆ ವೇದಿಕೆ ರಾಜ್ಯಾಧ್ಯಕ್ಷರಾದ ಸ್ವಾಮಿಯವರು ತಾವು ಬಂದು ಇಲ್ಲಿ ಒಂದು ಊರಿನ ಅಭಿಮಾನಕ್ಕೋಸ್ಕರ ಇವತ್ತು ಮಾತಾಡ್ತಾ ಇದ್ದೀರಾ. ನಾನು ಇದನ್ನು ಇಲ್ಲಿ ಎಲ್ಲ ಓಡಾಡ್ತಾ ಇರ್ತೀನಲ್ಲ ಅವಾಗ ಬಂದು ಈ ದೇವಸ್ಥಾನ ಯಾಕೆ ಕೆಲಸ ಕಾಮಗಾರಿ ನಿಂತಿದೆ, ಯಾಕೆ ಇದು ಸರ್ಕಾರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ಇದನ್ನು ಬಂದು ಆದಷ್ಟು ಬೇಗ ಇದನ್ನು ನೋಡಿ ಎದುರುಗಡೆಯಿಂದ ಜಾಗ ಚಿಕ್ಕದು ಅಂತ ಸರ್ಕಾರಿ ಜಾಗಕ್ಕೆ ಮಾಡಿರೋದು ಒಂದು ಸರ್ಕಾರದವರು ಒಂದು ಉತ್ತಮವಾದ ಕೆಲಸ ಮಾಡಿದ್ದಾರೆ. ಅದೇ ಥರ ಈ ಕೆಲಸನ ಬೇಗ ಮುಗಿಸ್ಬೇಕು, ಸಾರ್ವಜನಿಕ ಅನುಕೂಲ ಮಾಡಿಕೊಡ್ಬೇಕು, ಇಲ್ಲಿ ಹಬ್ಬ ಹುಣ್ಣಿಮೆಗಳನ್ನ ಆಚರಿಸಬೇಕು ಅನ್ನೋದು ಒಂದು ಸಾರ್ವಜನಿಕರಿಗೆ ಆಗಬೇಕು ಈ ಕೆಲಸ. ಆದ್ದರಿಂದ ಈ ಕಾಮಗಾರಿಕೆನ ಬೇಗ ಮುಗಿಸ್ಬೇಕು ಅನ್ನೋದೇ ಒಂದು ಮನವಿ ಸರ್. ಇನ್ನೊಂದು ಹಾಗಾಗಿ ಇಲ್ಲಿ ಇನ್ನೊಂದು ವಿಷಯ ಕೇಳ್ಪಟ್ಟೆ, ನಾನು ಫೋನ್ ಕೂಡ ಅವ್ರಿಗೆ ಫೋನ್ ಮಾಡಿದ್ದೆ. ಹಿಂದೆ ಯಾರು ರಾಜಕಾರಣಿಗಳಿದ್ರು ಅವರು ಕೂಡ ಇದನ್ನಕ್ಕೆ ರೆಡಿ ಮಾಡಿಸಿರುವಂಥದ್ದು. ಮತ್ತು ಇಲ್ಲಿ ಟೆಂಡರ್ಗೆ ಬಿಲ್ ಆಗಿಲ್ಲ, ನಾನು ಕಾನೂನು ಸಮರ ಹೋಗ್ತೀನಿ ಅನ್ನೋ ಕೂಡ ಹೇಳ್ತಾ ಇದ್ದಾರೆ ಟೆಂಡರ್ ಅವರು ಕೂಡ ಮಾತಾಡಿಸಿದ್ದೀನಿ. ಅವರು ಕುಂದಾಪುರದವರು. ನನಗೊಂದು ಎಕ್ಸ್ಟ್ರಾ ಪ್ರಶ್ನೆ ಏನು ಅಂತಂದರೆ, ನಮ್ಮ ಜಿಲ್ಲೆಯಲ್ಲಿರುವಂಥ ಎಷ್ಟೋ ಟೆಂಡರ್ಗಳಿದ್ದಾರೆ, ಆದರೆ ಯಾಕೆ ಅವ್ರಿಗೆ ಹೋಯ್ತು, ಯಾಕೆ ಇನ್ನೂ ಇದು ಉದ್ಘಾಟನೆ ಆಗ್ತಾನೆ, ಯಾಕೆ ಸರ್ಕಾರದ ಬಿಲ್ಲು ಅವ್ರಿಗೆ ತಲುಪ್ತಾನೆ ಇವತ್ತು ಉದ್ಘಾಟನೆ ಖಂಡಿತ ಆಗಿದೆ ಅಂತ ಕೂಡ ಯಾರಿಗೂ ವಿಚಾರಗಳು ಏನು ಅಸ್ಪೃಶ್ಯವಾಗಿ ಗೊತ್ತಾಗ್ತಾ ಇಲ್ಲ. ಇದು ಕುಂದಾಪುರದ್ದು ನೀವು ಹೇಳ್ತಾ ಇದ್ದಾರೆ, ಕುಂದಾಪುರದ ಗುತ್ತಿಗೆದಾರರು ಅಂತ ಹೇಳ್ತಾ ಇದ್ದಾರೆ. ಹೌದು. ಇಲ್ಲಿ ಯಾರು ಇರಲೇ ಇಲ್ವಾ? ನಮ್ಮ ಬನ್ನೂರು ಕಡೆ ಮೈಸೂರು ಮಂಡ್ಯದವರು ಗುತ್ತಿಗೆದಾರರು ಇರಲೇ ಇಲ್ವಾ? ಯಾಕೆ ಕುಂದಾಪುರದವ್ರಿಗೆ ಕೊಡಬೇಕಾಗಿತ್ತು? ಅಲ್ಲಿಂದ ಬಂದು ಅವನೇನು ಕೆಲಸ ಇಲ್ಲಿ ಬಗೆಹರಿಸ್ತಾನೆ? ಇಲ್ಲಿ ಯಾರು ಗೊತ್ತಿದೆ, ಹಳ್ಳಿಲಿ ಗ್ರಾಮದ ಇರೋ ದೊಡ್ಡ ವ್ಯಕ್ತಿಗಳು ಯಾರು ಗೊತ್ತಿದೆ ಅನ್ನೋದು ಅವನಿಗೆ ಗೊತ್ತಾಗಿದೆಯೋ ಇಲ್ವೋ? ಆದ್ದರಿಂದ ಈಗ ಸರ್ಕಾರ ಅವನನ್ನು ಬಿಲ್ ಇದುವರೆಗೂ ಆಗಿಲ್ಲ ಅವನಿಗೆ. ಯಾಕೆ ಅಂತ ಅಂದರೆ ಇಲ್ಲಿ ಯಾರಿಗೂ ವಿಷಯ ಗೊತ್ತಾಗ್ತಾ ಇಲ್ಲ, ಇದು ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಬಿಲ್ಲು ಅವನಿಗೆ ಸಪೋರ್ಟ್ ಯಾರು ನಮ್ಮ ಊರು ಗ್ರಾಮಸ್ಥರು ಸಪೋರ್ಟ್ ಮಾಡಿಲ್ಲ, ಬಿಲ್ ಆಗದೆ ಇರ್ಬೋದು. ಇದನ್ನು ಇವರು ಕುಂದಾಪುರದ ವ್ಯಕ್ತಿಗಳು ಬಂದು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿ ಅಥವಾ ಅಧಿಕಾರಿಗಳಿಗೆ ಮನವಿ ಮಾಡಿ ತಮ್ಮ ಬಿಲ್ನ ಬಗೆಹರಿಸ್ಕೊಂಡು ಈ ಕೆಲಸನ ಬೇಗ ಮುಕ್ತಾಯ ಮಾಡಬೇಕು ಅನ್ನೋದು ಇನ್ನೊಂದು ಮನವಿ ಸರ್. ಹಾಗೆಯೇ ಇಲ್ಲೇನು ಅಂದರೆ ಮತ್ತೆ ಇಲ್ಲಿ ಹಿಂದ್ಗಡೆ ತಾವು ನೋಡಿದ್ರೆ ನಾಮಫಲಕ ಇದೆ, ಏನಂತ 50 ಲಕ್ಷ ಯಾರಿಗೋ ಒಂದು ಟೆಂಡರ್ ಆಗಿದೆ. ಪಾರ್ಕಿಂಗ್ ಮತ್ತೆ ಇಲ್ಲಿ ಯಾರೋ ಮಹೇಂದ್ರ ಶ್ರೀರಂಗಪಟ್ಟಣ ಜಿಲ್ಲೆ, ಮಂಡ್ಯ ಜಿಲ್ಲೆ, ಶ್ರೀರಂಗಪಟ್ಟಣ ತಾಲೂಕು ಒಂದೊಂದು ನೋಡಿದೆ ಬೋರ್ಡಲ್ಲಿ. ಅದನ್ನು ಈಗ ನೆನೆಗುದಿದೆ ಎಲ್ಲ ಕಡೆ ಮಣ್ಣು ಗಿಡ ಎಲ್ಲೋಯ್ತು ಸರ್? 50 ಲಕ್ಷ ಎಲ್ಲೋಯ್ತು? 50 ಲಕ್ಷ ಎಲ್ಲೋಯ್ತು, ಏನಾಯಿತು ಅನ್ನೋದೇ ಗೊತ್ತಾಗ್ತದೆ. ಅದನ್ನೇ ಹೇಳ್ತಾ ಇರೋದು, ದಯವಿಟ್ಟು ಇದು ತಾವು ಮಾಡ್ತಾ ಇರೋ ಏನು ಕೆಲಸನ ಬೋರ್ಡ್ನ ಪಬ್ಲಿಕ್ ಆಗಿ ರೋಡ್ ರಾಜುರಾಸ್ಯವಾಗಿ ಬೋರ್ಡ್ ಹಾಕಿ ಅದು ಗೊತ್ತಾಗಲಿ. ಇಲ್ಲಿ ಈ ಥರ ಇದೆಯಲ್ಲ, ಇಲ್ಲಿ ಇದೆಯಲ್ಲ, ಇದು ಅವ್ರು ಹಾಕಿರೋಂಥ ಬೋರ್ಡ್ 50 ಲಕ್ಷ ಏನಕ್ಕೆ ಅಂದರೆ ಏನು ಈ ದೇವಸ್ಥಾನದ ಸುತ್ತಮುತ್ತ ನವೀಕರಣ ಮಾಡೋದಕ್ಕೆ ಅಂತ. ಎಲ್ಲಿ ನವೀಕರಣ ಆಗ್ತಾಯಿದೆ?
ಆಯಿತಾ. ಒಂದು ದೇವಸ್ಥಾನ ಕೂಡ ಉದ್ಘಾಟನೆ ಆಗಿಲ್ಲ. ಇನ್ನೊಂದು ತಾವು ನೋಡ್ತಾ ಇದ್ದೀರಾ, ಬನ್ನಿ ಮುಂದೆ ಹೋಗೋಣ. ಅಲ್ಲಿ ಅವರು ನೋಡಿ ಅಲ್ಲಿ ಮಣ್ಣು ಗುಡ್ಡಗಳು ಬಿದ್ದಿದೆ, ದೇವಸ್ಥಾನ ಮುಂಭಾಗ ಗಿಡ ಗೆಂಡಗಳು ಬೆಳ್ಕೊಂಡಿದೆ. ಇದುವರೆಗೂ ಅವ್ರು ಏನು ಮಾಡ್ತಾ ಇಲ್ಲ ನೋಡಿ. ಅಲ್ಲಿ ಅಂದಾಜು ವೆಚ್ಚ ಪಟ್ಟಿದೆ, ಬನ್ನಿ ನೋಡೋಣ. 50 ಲಕ್ಷ ಎಲ್ಲೋಯ್ತು, ಏನು ಮಾಡ್ತಾ ಇದ್ದಾರೆ? ದಯವಿಟ್ಟು ಗುತ್ತಿಗೆದಾರರೇ ಇದನ್ನು ಸಾರ್ವಜನಿಕ ತಿಳಿಸಿ, ಪುರಸಭೆಗೆ ತಿಳಿಸಿ. ತಾವು ನೋಡ್ತಾ ಇದ್ದೀರಾ, ಇಲ್ಲಿ ದೇವಸ್ಥಾನದ ಒಂದು ಭಾಗ ಆದರೆ ಇನ್ನೊಂದು ದೇವಸ್ಥಾನದ ಹೊರಭಾಗದಲ್ಲಿ ಪಾರ್ಕಿಂಗ್ ನವೀಕರಣ ಪ್ರತಿಯೊಂದು ಕೂಡ ಒಂದು ಸುಂದರವಾದಂಥ ಒಂದು ತಾಣ ಮಾಡಬೇಕು ಅಂತ 50 ಲಕ್ಷ ಬಿಡುಗಡೆ ಆಗಿರುವಂಥದ್ದು ತಾವು ನೋಡ್ತಾ ಇದ್ದೀರಾ. ನೋಡಿ, ಇಲ್ಲಿ ಬೋರ್ಡ್ ಇದೆ ಆಯಿತಾ. ಏನು ಅವರು ಅದನ್ನು ಇಲ್ಲಿ ದೇವಸ್ಥಾನನೇ ಉದ್ಘಾಟನೆ ಆಗಿಲ್ಲ, ಅದು ಹೆಂಗೆ ಇವ್ರಿಗೆ 50 ಲಕ್ಷನ ಬಜೆಟಲ್ಲಿ ಕೊಟ್ಟರು ಅನ್ನೋದು ಕೂಡ ಮಹೇಂದ್ರ ಅವರು ಇಲ್ಲಿ ಹಾಕಿದ್ದಾರೆ. ಗುತ್ತಿಗೆದಾರರು ಫಸ್ಟ್ 1 ಕ್ಲಾಸ್ 1 ಅಂತ ಚಿಕ್ಕಬಾಳೆ ಗ್ರಾಮ. ಇದರಲ್ಲಿ ಬೋರ್ಡಲ್ಲಿ ನಿಮ್ಮದು 50 ಲಕ್ಷ ರೂಪಾಯಿ ಈ ನವೀಕರಣ ಮಾಡೋಕ್ಕೆ, ದೇವಸ್ಥಾನದ ಆವರಣದಲ್ಲಿ ಸೌಂದರೀಕರಣ ಹಾಗೂ ಇತರ ಅಭಿವೃದ್ಧಿ ಕಾಮಗಾರಿಗೆ 50 ಲಕ್ಷ ಅಂತ ಹಾಕಿದ್ದೀರಾ. ಅದು 50 ಲಕ್ಷ ಸರಿಯಾಗಿ ಬರ್ತಿಲ್ಲ, ನೀವು 50.0002 ಹಾಕಿದ್ದೀರಾ, ಆಯ್ತಲ್ಲ. ಆಮೇಲೆ ಇನ್ನೊಂದು ಪುರಸಭೆಯಿಂದ ಕೂಡ ಅವರು ಕೂಡ ಒಂದು 8,000 ಕೊಟ್ಟಿದ್ದಾರೆ, 63 ರೂಪಾಯಿ ಠೇವಣಿಗೆ ಕೊಟ್ಟಿದ್ದಾರೆ, ಆಯ್ತಲ್ಲ. ಇದನ್ನು ದಯವಿಟ್ಟು ಕೂಲಂಕಷವಾಗಿ ಸರ್ಕಾರ ಇದನ್ನು ಪುರಸಭೆಯವರೇ ಆಗಿರಲಿ ಅಥವಾ ಸರ್ಕಾರನೇ ಯಾವುದು ಇದಕ್ಕೆ ಸಂಬಂಧಪಟ್ಟದ ಅಧಿಕಾರಿ ಜನಪ್ರತಿನಿಧಿಗಳು ಏನು ಮಾಡ್ತಾರೆ ಸರ್? ಉಸ್ತುವಾರಿ ಸಚಿವರು ಇದ್ದಾರೆ ಮಾದೇವಪ್ಪನವರು ಈ ಗ್ರಾಮದ ಈ ಒಂದು ಕ್ಷೇತ್ರದ. ಹಾಗೇನೆ ಈಗ ತಾನೇ ಗೆದ್ದಂತಹ ಸುನಿಲ್ ಬೋಸ್ ಕೂಡ MP ಅವರು ಇದ್ದಾರೆ, ಆಯ್ತಾ. ಜವಾಬ್ದಾರಿ ತಗೊಂಡು ಈಗ ಇಂಥ ಧಾರ್ಮಿಕ ಭಾವನೆಗಳಿಗೆ ಒತ್ತು ಕೊಡುವಂಥ ಕೆಲಸಗಳು ಮಾಡಿದಾಗ ಅವ್ರಿಗೊಂದು ಒಳ್ಳೆ ಹೆಸರು ಬರುತ್ತಲ್ಲ ಸರ್. ನೋಡಿ, ನಮ್ಮ ಮಾದೇವಪ್ಪನವರು ಇವಾಗ ನಮ್ಮ ಶಾಸಕರು, ಈ ಬನ್ನೂರು ಇದಕ್ಕೆ ಶಾಸಕರಾಗಿದ್ದಾರೆ. ಹೌದು, ದಯವಿಟ್ಟು ಅವರು ಇದನ್ನು ಈ ಕಡೆ ಗಮನ ಹರಿಸಿ ಈ ದೇವಸ್ಥಾನದ ಆದಷ್ಟು ಬೇಗ ಇದನ್ನು ಅನಾವರಣಗೊಳಿಸಬೇಕು ಅನ್ನೋದೇ ಒಂದು ಮುಖ್ಯ ಉದ್ದೇಶ ಸರ್. ತಮ್ಮ ಪರಿಚಯ? ನಾನು AR ಸ್ವಾಮಿ, ಅಹಿಂದ ರಾಜ್ಯಾಧ್ಯಕ್ಷರು ಸರ್, ಕೇತುಪುರ ನಮ್ಮ ಹೋಬಳಿ, ಮೈಸೂರಲ್ಲಿ. ಓಕೆ.